ಶಾಸಕರಿಗೆ ಧಮಕಿ ಹಾಕ್ತಂತಹ ಕೇಸ್ನಲ್ಲಿ ಸದ್ಯ ಬಂಧನದಿಂದ ಹರೀಶ್ ಪೂಂಜಾ ಪಾರಾಗಿದ್ದಾರೆ. ಹರೀಶ್ ಪೂಂಜಾ ಅವರನ್ನ ಬಂಧಿಸದೇ ಇರೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದು ಸದ್ಯ ನೋಟಿಸ್ ಕೊಟ್ಟು ಬರಿಗೈನಲ್ಲಿ ವಾಪಸ್ ಹಾಕಿದ್ದಾರೆ. ಆದ್ರೆ ಇವತ್ತು ಹರೀಶ್ ಪೂಂಜಾ ನಿವಾಸದ ಮುಂದೆ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿತ್ತು. ಹಾಗಾದ್ರೆ ಇವತ್ತು ಬೆಳ್ತಂಗಡಿಯಲ್ಲಿ ಆದಂತಹ ಡೆವಲಪ್ಮೆಂಟ್ಸ್ ಏನು ನೋಡ್ತಾ ಹೋಗೋಣ. ಬಂಧನದಿಂದ ಸದ್ಯಕ್ಕೆ ಶಾಸಕ ಹರೀಶ್ ಪೂಂಜಾ ಪಾರು. ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಲು ಸೂಚನೆ. ಬಂಧನಕ್ಕೆ ಬಂದು ಬರಿಗೈಯಲ್ಲಿ ವಾಪಸ್ಸಾದ ಪೊಲೀಸರು. ಪೊಲೀಸರಿಗೆ ಬೆದರಿಕೆ, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ ಎದುರಿಸ್ತಾ ಇರುವಂತಹ ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾಗೆ ಬಂಧನದ ಭೀತಿ ಎದುರಾಗಿದೆ. ಬೆಳ್ತಂಗಡಿಯ ಶಾಸಕರ ಮನೆಯಲ್ಲಿ ಇಡೀ ದಿನ ಹೈಡ್ರಾಮಾ ನಡೆದಿದ್ದು, ಪೂಂಜಾ ಬಂಧಿಸಲು ಬಂದಿದ್ದಂತಹ ಪೊಲೀಸರು ಕಡೆಗೆ ಬರಿಗೈನಲ್ಲಿ ವಾಪಸ್ಸಾಗಿದ್ದಾರೆ. ಇನ್ನು ಪೊಲೀಸ್ ವಿಚಾರಣೆಗೆ 2 ದಿನದಲ್ಲಿ ಠಾಣೆಗೆ ಬರುವುದಾಗಿ ಶಾಸಕರು ಭರವಸೆ ನೀಡಿದ ಕಾರಣ ಪೊಲೀಸರು ನೋಟಿಸ್ ನೀಡಿ ನಿರ್ಗಮಿಸಿದ್ದಾರೆ. ಅನುಮತಿ ಪಡೆಯದೆ ಪ್ರತಿಭಟನೆ ನಡೆಸಿ ಪೊಲೀಸರಿಗೆ ಬೆದರಿಕೆ ಆರೋಪದ ಮೇಲೆ ಹರೀಶ್ ಪೂಂಜಾ ವಿರುದ್ಧ ಕೇಸ್ ದಾಖಲಾಗಿತ್ತು. ಅರೆಸ್ಟ್ ಆಗಿರುವ ಕಾರ್ಯಕರ್ತರಿಗಾಗಿ ಪೊಲೀಸರ ಕಾಲರ್ ಹಿಡಿಯೋದಕ್ಕೆ ಸಿದ್ಧ. ಬೆಂಗಳೂರಿನ ಡಿಜೆಹಳ್ಳಿ, ಕೆಜೆಹಳ್ಳಿ ಪೊಲೀಸ್ ಠಾಣೆಗೆ ಆದಂತೆ ಬೆಳ್ತಂಗಡಿ ಠಾಣೆಗೂ ಗತಿ ಕಾಣಿಸ್ತೀನಿ ಅಂತ ಹರೀಶ್ ಪೂಂಜಾ ಬೆದರಿಕೆ ಹಾಕಿದ್ರು. ಈ ಸಂಬಂಧ ಬೆಳ್ತಂಗಡಿ ಬಿಜೆಪಿ ಶಾಸಕರ ವಿರುದ್ಧ ಪೊಲೀಸರು 2 ಕೇಸ್ ದಾಖಲಿಸಿದ್ರು. ಇನ್ನು ಇವತ್ತು ಬೆಳಿಗ್ಗೆಯಿಂದಾನೇ ಹರೀಶ್ ಪೂಂಜಾ ಬಂಧಿಸೋದಿಕ್ಕೆ ಪೊಲೀಸರು ಗರ್ವಾಡಿಯಲ್ಲಿರುವಂತಹ ಹರೀಶ್ ಪೂಂಜಾ ಮನೆಗೆ ಬಂದ್ರು. ಆದ್ರೆ ಇದಕ್ಕೆ ಶಾಸಕರು ಸಹಕರಿಸಲಿಲ್ಲ. ಅಲ್ಲದೆ ತಾವು ಆವಾಜ್ ಹಾಕುವ ವಿಡಿಯೋ ಶೇರ್ ಮಾಡಿದಂತಹ ಪೇದೆ ಮೇಲೆ ಗರಂ ಆಗಿ ಇಲ್ಲಿಂದ ಹೊರಗೆ ಹೋಗು ಅಂದ್ರು. ಇನ್ನು ಪೊಲೀಸರು ಬಂದ ವಿಚಾರ ತಿಳಿದಂತಹ ಪೂಂಜಾ ಬೆಂಬಲಿಗರು ಭಾರೀ ಸಂಖ್ಯೆಯಲ್ಲಿ ಸೇರಿದ್ರು. ಇನ್ನು ಸಂಸದ ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಸೇರಿ ಹಲವರು ದೌಡಾಯಿಸಿದ್ರು. ಯಾವುದೇ ಕಾರಣಕ್ಕೂ ಪೂಂಜಾ ಬಂಧಿಸಬಾರದು ಅಂತ ಬಿಜೆಪಿ ಕಾರ್ಯಕರ್ತರು ಪಟ್ಟು ಹಿಡಿದ್ರು. ಇನ್ನು ಪೊಲೀಸರ ವಿರುದ್ಧ ಆಕ್ರೋಶ ಕೂಡ ಹೊರ ಹಾಕಿದ್ರು. ನೋಟಿಸ್ ಕೊಡದೆ ಬಂಧನ ಮಾಡಬೇಕು ಅನ್ನುವಂತ ಪ್ರಯತ್ನಗಳಾಗಿತ್ತು. ವಕೀಲರುಗಳ ಪರಿಶ್ರಮ, ವಿಶೇಷವಾಗಿ ಬೆಳಗಿನಿಂದ ಇಷ್ಟೊತ್ತು ನಮ್ಮೆಲ್ಲ ಕಾರ್ಯಕರ್ತರು, ಹರೀಶ್ ಪೂಂಜಾ ಅವರ ಅಭಿಮಾನಿಗಳು ಈ ಹೋರಾಟದ ನೇತೃತ್ವವನ್ನು ವಹಿಸಿರೋದ್ರಿಂದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರು ಬಂದು ಮಾತುಕತೆಗಳನ್ನ ಮಾಡಿದರ ಪರಿಣಾಮ ಈಗ ನೋಟಿಸ್ ಅನ್ನ ಮಾತ್ರ ಕೊಟ್ಟು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೆ ಬಂಧನ ಮಾಡುವಂತದ್ದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಂಧನ ಮಾಡೋದು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ನಾವು ಸಹಕರಿಸಬೇಕು. ಅದನ್ನು ಖಂಡಿತವಾಗಿ ಕಾನೂನಿನ ದೃಷ್ಟಿಯಲ್ಲಿ ನಾವು ಸಹಕಾರವನ್ನು ಕೊಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಈಗಾಗಲೇ ನನಗೆ 2 ನೋಟಿಸ್ ಕೊಟ್ಟಿದ್ದಾರೆ. ನಾಳೆ ಕವಲಾವಕಾಶ ಇಲ್ಲ, ನಾಳೆ ವಿಚಾರಣೆಗೆ ನಾನು ಬದ್ಧ ಆಗಿರ್ತೇನೆ. ಇವತ್ತು ಪೊಲೀಸಿನ ಸುಮಾರು 9 ತುಕಡಿಗಳು, ಸುಮಾರು 25 ಸಬ್ ಇನ್ಸ್ಪೆಕ್ಟರ್ಗಳು, ಒಬ್ಬ ಡಿಎಸ್ಪಿ, 3-4 ಸರ್ಕಲ್ ಇನ್ಸ್ಪೆಕ್ಟರ್ಗಳು ಇವತ್ತು ಅರೆಸ್ಟ್ ಮಾಡಲಿಕ್ಕೆ ಇಲ್ಲಿ ನನ್ನ ಮನೆಗೆ ಬಂದಿದ್ರು. ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂತ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಿರತಕ್ಕಂಥದ್ದು. ಇನ್ನು ಸಂಜೆ ಹೊತ್ತಿಗೆ ಬಂದಂತಹ 150 ಪೊಲೀಸರನ್ನ ಕಾರ್ಯಕರ್ತರು ಪೂಂಜಾ ಮನೆಗೆ ಬಿಡದೆ ಅಡ್ಡಿ ಮಾಡಿ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಗೋ ಬ್ಯಾಕ್ ಘೋಷಣೆ ಕೂಗಿದ್ರು. ಈ ವೇಳೆ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ನೂಕಾಟ, ತಳ್ಳಾಟ, ಮಾತಿನ ಚಕಮಕಿ ಎಲ್ಲವೂ ಕೂಡ ನಡೆಯಿತು. ಕಡೆಗೆ ಬೆಂಬಲಿಗರನ್ನ ಶಾಸಕ ಹರೀಶ್ ಪೂಂಜಾ ಹಾಗೂ ಸಂಸದ ಕಟೀಲ್ ಸಮಾಧಾನ ಪಡಿಸಿದ್ರು. ಇನ್ನು ಶಾಸಕರೇನೋ ಉದ್ವೇಗದಿಂದ ಮಾತನಾಡಿದ್ದಾರೆ, ಆದ್ರೆ ದುರುದ್ದೇಶದಿಂದ ಕೂಡಿಲ್ಲ. ಇದನ್ನೇ ನೆಪ ಮಾಡಿಕೊಂಡು ಶಾಸಕರ ಬಂಧನಕ್ಕೆ ಮುಂದಾಗೋದು ಸರಿ ಇಲ್ಲ. ಬಂಧಿಸಿದ್ರೆ ಮುಂದಾಗುವ ಅನಾಹುತಗಳಿಗೆ ಸರ್ಕಾರ ಮತ್ತು ಪೊಲೀಸರೇ ಹೊಣೆ ಆಗ್ತಾರೆ ಅಂತ ಬಿಜೆಪಿ ಎಚ್ಚರಿಕೆ ಕೊಟ್ಟಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.